ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಆಟ ಈಗ ದೆಹಲಿಗೆ ಶಿಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ದೆಹಲಿ ತಲುಪಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗೆ ನಾಳೆ ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ದೆಹಲಿಯಲ್ಲಿ ಇರುವ ಹಲವು ನಾಯಕರು, ರಾಜ್ಯ ಕಾಂಗ್ರೆಸ್ ನಾಯಕರು ಸಾಕಷ್ಟು ಜನ ದೆಹಲಿ ತಲುಪಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೋಗಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಹೋಗಲಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ, ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಎಚ್.ಎಂ. ರೇವಣ್ಣ, ನರೇಂದ್ರ ಸ್ವಾಮಿ ಸೇರಿದಂತೆ ದೆಹಲಿಯಲ್ಲೇ ಇರುವಂತಹ ರಾಜ್ಯದ ಹಲವು ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಇದರಿಂದಾಗಿ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಆಟ ಈಗ ದೆಹಲಿಗೆ ಶಿಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ದೆಹಲಿಯಲ್ಲಿ ನಾಳೆ ವೋಟ್ ಚೋರಿ ವಿರುದ್ಧ ಹೋರಾಟ ನಡೀತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಮಾವೇಶದಲ್ಲಿ ರಾಜ್ಯದ ನಾಯಕರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಇದೇ ವೇಳೆ ವರಿಷ್ಠರ ಜೊತೆ ನಾಯಕರಿಂದ ಚರ್ಚೆ ನಡೆಸಲಾಗುತ್ತೆ. ಪವರ್ ಶೇರಿಂಗ್ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಗುವಂತಹ ನಿರೀಕ್ಷೆ ಇದೆ. ನಾಳೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಬಹುದು. ಆದರೆ ಇಲ್ಲಿ ಸದ್ಯಕ್ಕೆ ರಾಜ್ಯದ ನಾಯಕರು ದೆಹಲಿಗೆ ಹೋಗ್ತಾ ಇರುವಂತಹ ಕಾರಣ ಹೇಳ್ತಾ ಇರುವಂತದ್ದು, ದೆಹಲಿಯಲ್ಲಿ ನಾಳೆ ವೋಟ್ ಚೋರಿ ವಿರುದ್ಧಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಗ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರಣ ಇಟ್ಕೊಂಡು ರಾಜ್ಯದ ನಾಯಕರು ದೆಹಲಿಯನ್ನ ತಲುಪಿದ್ದಾರೆ. ಇನ್ನು ಸೋನಿಯಾ ಗಾಂಧಿ ಭೇಟಿ ಬಗ್ಗೆ ಸ್ಪಷ್ಟ ಉತ್ತರ ನೀಡದ ಡಿಕೆ, ನಾಳೆ ನನ್ನನ್ನು ಊಟಕ್ಕೆ ಕರೆದಿದ್ದಾರೆ, ಊಟಕ್ಕೆ ಹೋಗ್ತೀನಿ, ಇಂದಿರಾ ಭವನದಲ್ಲಿ ನಾಳೆ ಊಟಕ್ಕೆ ಹೋಗ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಊಟಕ್ಕೆ ಹೋದಾಗ ಎಲ್ಲರೂ ಸಿಗ್ತಾರೆ ಅಂತ ಡಿಕೆ ಹೇಳಿದ್ದಾರೆ. ದೇವಸ್ಥಾನಕ್ಕೆ ಬಂದಾಗ ಎಲ್ರಿಗೂ ಕೈ ಮುಗಿತೇವೆ, ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ. ನೋಡಪ್ಪ, ನಾಳೆ ಬೆಳಗ್ಗೆ ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಊಟಕ್ಕೂ ಕರೆದಿದ್ದಾರೆ. ಎಲ್ಲಿ? ಇಂದಿರಾ ಭವನಲ್ಲಿ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋದಾಗ ಎಲ್ಲರೂ ನಮ್ಗೆ ಸಿಗ್ತಾರೆ. ಎಲ್ಲ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದಾಗ ಎಲ್ಲರಿಗೂ ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೋಡಿ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂದ ತಕ್ಷಣ ನೋಡಿ ನಮ್ಮ ಲೀಡರ್ಗಳೆಲ್ಲ ಹುಡ್ಕೊಂಡು ಬಂದವ್ರು ನಾನು ಭೇಟಿ ಮಾಡೋಕ್ಕೆ. ಹಂಗೆ ಪಾಪ ಎಲ್ಲ ಈ ದೇಶ ರಾಜ್ಯದ ವಿವಿಧ ಮೂಲೆಯಿಂದ ಬಂದವ್ರೆ ನೋಡಿ. ಇಲ್ಲೇ ಕೆಲವರು ತೆಲಂಗಾಣ ಬಂದಿರೋರು ಇದ್ದಾರೆ, ಆಂಧ್ರದಿಂದ ಬಂದವರು ಇದ್ದಾರೆ. ನೋಡಪ್ಪ, ನನಗೆ ಈಗ ಸದ್ಯಕ್ಕೆ ಈಗ ಬಂದಿದ್ದೀನಿ. ನನಗೆ ಇದ್ರ ಜೊತೆಗೆ ನನಗೊಂದು ಕಾಟ ಇದೆ. ನನಗೆ ನನ್ನ ತಮ್ಮಂಗೆ ಇವರು ಅದ್ಯಾವುದೋ ಪೊಲೀಸ್ ಸ್ಟೇಷನ್ ಅವರು ನೋಟಿಸ್ ಕೊಟ್ಟವ್ರೆ. 19 ಒಳಗಡೆ ಬಂದು ನೀವು ನಮಗೆ ಅದೇ ನಾವು ಕೊಡಬೇಕು, ನ್ಯಾಷನಲ್ ಅವಾರ್ಡ್ ದುಡ್ಡು ಕೊಟ್ಟಿದ್ದೆ ನಾವು. ಸೊ ಅದು ಹೇಳಿದ್ದಾರೆ. ಅದು ನಮ್ಮ ಲಾಯರ್ಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ಮೋಸ್ಟ್ಲಿ ನಾನು ಹೋಗ್ಬೇಕಾಗ್ತದೆ. ನೋಡ್ತೀನಿ. ಫಸ್ಟು ನಮ್ಮ ಲೀಗಲ್ ಫ್ರೆಂಡ್ಸ್ ಎಲ್ಲ ಭೇಟಿ ಮಾಡಬೇಕಲ್ಲ. ನಿಮ್ಮಂಥವ್ರ ಸಲೆಲ್ಲ ತೆಗೆದುಕೊಂಡು ಮಾಡ್ತೀನಿ. ಖುದ್ದಾಗಿ ಹೋಗ್ಬೇಕಾದ್ರೂ ನಿಮ್ಗೆ ತಿಳಿಸ್ತೀನಿ ನಾನು. ಇದೇ ಸಂದರ್ಭದಲ್ಲಿ ದೇವರು ಯಾವಾಗ ವರ ಎಂಬ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ನಕ್ಕಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರುವಂತದ್ದು. ದೆಹಲಿ ಕಾಂಗ್ರೆಸ್ ಕಚೇರಿ ದೇವಾಲಯ ಎಂತಹ ಡಿಕೆ, ಪ್ರತಿ ಸಲವೂ ದೇವಾಲಯಕ್ಕೆ ಕೈ ಮುಗಿತಾ ಇದ್ದೀರಿ, ದೇವರು ಯಾವಾಗ ವರ ಕೊಡ್ತಾನೆ ಎಂಬ ಪ್ರಶ್ನೆಯನ್ನ ಅಲ್ಲಿ ಪತ್ರಕರ್ತರು ಕೇಳ್ತಾರೆ. ಆದ್ರೆ ಈ ಪ್ರಶ್ನೆಗೆ ನಕ್ಕು ತಲೆ ಆಡಿಸಿದಂತಹ ಡಿಕೆ ಶಿವಕುಮಾರ್, ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು ಅಂತ? ದೇವರು ವರ ಕೊಡೋದು ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು ಅಂತ? ದೇವರು ವರ ಕೊಡೋದು ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು ಅಂತ? ದೇವರು ವರ ಕೊಡೋದು ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು ಅಂತ? ದೇವರು ವರ ಕೊಡೋದು